ಮಹಾನಗರಿ ಬೆಂಗಳೂರಿನಲ್ಲಿ ಭಾರೀ ಮಳೆಯ ಎಫೆಕ್ಟ್ನಿಂದಾಗಿ ಅಂತರ್ಜಲ ಮಟ್ಟದಲ್ಲಿ ಏರಿಕೆಯಾಗಿದೆ. 0.5 ಮೀಟರ್ನಿಂದ 1.2 ಮೀಟರ್ಗೆ ಏರಿಕೆ ಕಂಡುಬಂದಿದೆ. ವಾಡಿಕೆಗಿಂತ ಹೆಚ್ಚು ಮಳೆಯಾಗಿರೋದ್ರಿಂದ ನೀರಿನ ಮಟ್ಟ ಏರಿಕೆಯಾಗಿದೆ. ಅಂತರ್ಜಲ ಮಟ್ಟದಲ್ಲಿ ಏರಿಕೆ ಕಂಡುಬಂದಿದೆ. ಜೊತೆಗೆ ಕೆರೆಗಳಿಗೆ ನೀರನ್ನ ರಿಲೀಸ್ ಮಾಡಿರುವಂತಹ ಜಲಮಂಡಳಿ ಬೆಂಗಳೂರಿನಲ್ಲಿ ನವೆಂಬರ್ ತಿಂಗಳವರೆಗೂ ಕೂಡ ಮಳೆ ಆಗ್ತಾನೆ ಇರುತ್ತೆ. ಈಗಲೂ ಕೂಡ ಮಳೆ ಆಗ್ತಾ ಇದೆ, ನೀವು ಗಮನಿಸ್ತಾ ಇದ್ದೀರಾ. ಅಂದ್ರೆ ಮಳೆಗಾಲದಲ್ಲಿ ಮಾತ್ರ ಮಳೆ ಅಲ್ಲ, ಹವಾಮಾನ ವೈಪರೀತ್ಯದಿಂದ ಆಗಾಗ ಮಳೆ ಆಗ್ತಾನೆ ಇರುತ್ತೆ. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಯಥೇಚ್ಛವಾಗಿ ಮಳೆಯಾಗಿದೆ. ಹೀಗಾಗಿ ಅಂತರ್ಜಲ ಮಟ್ಟದಲ್ಲಿ ಏರಿಕೆ ಕಂಡುಬಂದಿದೆ. ಕಳೆದ ವರ್ಷ ಬೇಸಿಗೆಯಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾಗಿತ್ತು. ಈಗ ನೀರಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಇದು ಸಹಕಾರಿಯಾಗ್ತಾ ಇದೆ. ಇನ್ನು ಅಂತರ್ಜಲ ಮಟ್ಟ ಏರಿಕೆ ಆಗೋದಕ್ಕೆ ಕೆಲವೊಂದು ಕಾರಣಗಳು ಕೂಡ ಇದಾವೆ. ಯಥೇಚ್ಛವಾಗಿ ಮಳೆ ಬಂದಿದ್ದು ಒಂದು ಮೈನ್ ರೀಸನ್ನು. ಅದೇ ರೀತಿಯಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ 21 ಕೆರೆಗಳಿಗೆ ಸಂಸ್ಕರಿಸಿದ ನೀರನ್ನ ರಿಲೀಸ್ ಮಾಡಲಾಗಿದೆ. ಸುಮ್ಮನೆ ಬೇಕಾಬಿಟ್ಟಿಯಾಗಿ ಹೋಗೋದಕ್ಕೆ ಬಿಟ್ಟಿಲ್ಲ, ಬದಲಾಗಿ ಕೆರೆಗಳಿಗೆ ನೀರನ್ನ ಸಂಸ್ಕರಣೆ ಮಾಡಿ ಬಿಟ್ಟಿದ್ದಾರೆ. ಈ ಹಿಂದೆ ಕೊಳವೆ ಬಾವಿಗಳಿಂದ ದಿನನಿತ್ಯ ಕೂಡ 800 MLD ನೀರನ್ನ ಪೂರೈಕೆ ಮಾಡಲಾಗ್ತಾ ಇತ್ತು. ಈಗ ಆ ಪ್ರಮಾಣ 50ರಷ್ಟು ತಗ್ಗಿದೆ. ಅಲ್ಲದೆ ಕೊಳವೆ ಬಾವಿಯನ್ನ ಬಳಸಬೇಡಿ, ಬದಲಿಗೆ ಕಾವೇರಿ ನೀರನ್ನ ಬಳಸಿ ಅಂತೇಳಿ ಪದೇ ಪದೇ ಬೋರ್ವೆಲ್ ಕೊರಿಬೇಡಿ ಅಂತೇಳಿ ಕೂಡ ಜಾಗೃತಿಯನ್ನ ಮೂಡಿಸಲಾಗಿತ್ತು. ಸಂಚಾರಿ ಕಾವೇರಿ ಯೋಜನೆ ಜಾರಿಗೊಳಿಸಲಾಯಿತು. ಇದೆಲ್ಲವೂ ಕೂಡ ಪರಿಣಾಮಕಾರಿಯಾಗಿ ಎಫೆಕ್ಟ್ ಆಗಿದೆ. ಇನ್ನು ಪಾರ್ಕ್ಗಳಲ್ಲಿ ಇಂಗು ಗುಂಡಿಗಳನ್ನ ಹೆಚ್ಚಳ ಮಾಡಲಾಗಿದೆ. ಅಲ್ಲಲ್ಲಿ ಇಂಗು ಗುಂಡಿಯನ್ನ ಮಾಡಿರೋದ್ರಿಂದ ಅಲ್ಲೇ ನೀರು ಇಂಕೊಳ್ಳುತ್ತೆ. ಇನ್ನು 2.50 ಲಕ್ಷ 2,50,000 ಕಟ್ಟಡಗಳಲ್ಲಿ ಮಳೆ ನೀರಿನ ಕೊಯ್ಲು ವ್ಯವಸ್ಥೆಯನ್ನು ಕೂಡ ಅಳವಡಿಕೆ ಮಾಡಲಾಗ್ತಾ ಇದೆ. ಹೀಗಾಗಿ ಮಳೆ ನೀರು ವೇಸ್ಟ್ ಆಗ್ತಾ ಇಲ್ಲ. ಜಲಮಂಡಳಿಯಿಂದ ಶಾಲೆಗಳು, ಸರ್ಕಾರಿ ಕಚೇರಿಗಳು, ಸಾರ್ವಜನಿಕ ಉದ್ಯಾನಗಳಲ್ಲಿ 3,000 ಇಂಗು ಗುಂಡಿಗಳ ನಿರ್ಮಾಣ ಮಾಡಲಾಗಿದೆ. ಇದರಿಂದ ಕೂಡ ಬೆಂಗಳೂರಿನಲ್ಲಿ ಅಂತರ್ಜಲ ಮಟ್ಟ ಏರಿಕೆ ಕಂಡು ಬಂದಿದೆ. ಹಾಗಾದ್ರೆ ಎಲ್ಲೆಲ್ಲಿ ಅಂತರ್ಜಲ ಮಟ್ಟ ಏರಿಕೆ ಆಗಿದೆ, ಎಷ್ಟೆಷ್ಟು ಅನ್ನೋದನ್ನ ಗಮನಿಸೋದಾದ್ರೆ, ಯಲಹಂಕ ವಿದ್ಯಾರಣ್ಯಪುರದಲ್ಲಿ 1.2 ಮೀಟರ್ ಅಂತರ್ಜಲ ಮಟ್ಟ ಏರಿಕೆ ಕಂಡುಬಂದಿದೆ. ಇನ್ನು ಜಯನಗರದಲ್ಲಿ ಜಯನಗರದಿಂದ ಬಸವನಗುಡಿವರೆಗೂ ನೋಡೋದಾದ್ರೆ 1 ಮೀಟರ್ ನೀರಿನ ಅಂತರ್ಜಲ ಮಟ್ಟ ಏನಿದೆ ಏರಿಕೆ ಆಗಿದೆ. ಇನ್ನು ಬನ್ನೇರ್ಘಟ್ಟ ರಸ್ತೆಯಿಂದ JP ನಗರ ನೋಡೋದಾದ್ರೆ 0.9 ಮೀಟರ್, ಮಲ್ಲೇಶ್ವರಂ ರಾಜಾಜಿನಗರ ನೋಡೋದಾದ್ರೆ 0.8 ಮೀಟರ್, ವೈಟ್ ಫೀಲ್ಡ್ ಮಹದೇವಪುರ ಅಲ್ಲಿ 0.7 ಮೀಟರ್ ಅಂತರ್ಜಲ ಮಟ್ಟ ಏರಿಕೆ ಆಗಿದೆ. ಈ ಮೂಲಕ ಈ ಬಾರಿ ಅಂದ್ರೆ ಮುಂದಿನ ಬೇಸಿಗೆವರೆಗೂ ಕೂಡ ಕುಡಿಯೋ ನೀರಿನ ಹಾಹಾಕಾರ ಉಂಟಾಗಲ್ಲ, ಕುಡಿಯೋ ನೀರಿನಲ್ಲಿ ಯಾವುದೇ ವ್ಯತ್ಯಯ ಆಗಲ್ಲ ಅನ್ನುವಂಥ ಭರವಸೆ ಈಗ ಬೆಂಗಳೂರಿನ ಮಂದಿಗೆ ಬರ್ತಾ ಇದೆ. ಯಥೇಚ್ಛವಾಗಿ ಮಳೆ ಆಗ್ತಾ ಇರೋದ್ರಿಂದ ಇದು ಆಕ್ಚುಲಿ ಕಡಿಮೆನೆ ಅಂತರ್ಜಲ ಮಟ್ಟ ಏರಿಕೆ ಆಗಿರೋದು. ಯಾಕೆಂದ್ರೆ ಕಾಂಕ್ರೀಟೀಕರಣ ಆಗಿರೋದ್ರಿಂದ ಎಲ್ಲ ಕಡೆ ಕೂಡ ಟಾರ್ ರೋಡ್ಗಳು ಇರೋದ್ರಿಂದ ಮತ್ತಷ್ಟು ಮಳೆ ನೀರೇನಿದೆ ವೇಸ್ಟ್ ಆಗ್ತಾ ಇತ್ತು. ಹಾಗಾಗಿನೇ ಈಗ ಕೆಲವೊಂದು ಪಾರ್ಕ್ಗಳಲ್ಲಿ ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡಿರೋದು, ಮತ್ತೆ ಮಳೆ ಕೊಯ್ಲು ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಂಡಿರೋದು. ಮನೆಗಳಲ್ಲಿ ಮಳೆ ನೀರು ವೇಸ್ಟ್ ಆಗೋದ್ರ ಬದಲು ಅದ್ರ ಮೂಲಕ ಮಳೆ ಕೊಯ್ಲು ಪದ್ಧತಿಯಿಂದ ನೀರನ್ನು